ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಡೇ 11 ಆಫ್ 11 ಡೇಸ್ ಹನುಮಾನ್ ಚಾಲೀಸ ಸಂಕಲ್ಪ. ಹಾಗೆ ಕೊನೆ ದಿನದ ಹನುಮಾನ್ ಚಾಲೀಸ ದಿನ ಕೂಡ ನನಗೆ ಬಂದೇ ಬಿಡ್ತು ಅಂತ ಅನ್ಕೋಬೋದು. ಅದರಲ್ಲೂ ಶುಕ್ರವಾರ ಆಗಿದ್ದರಿಂದ ತಾಯಿ ವಾರ ಕೂಡ ಮಾಡಬೇಕಾಗಿತ್ತು. ಹಾಗೆ ಕೊನೆ ದಿನ ವೀಳ್ಯದೆಲೆ ಹಾರ ಕೂಡ ಹಾಕಿದ್ವಿ. ಹಾಗೆ ನೀವು ಮೊದಲನೇ ದಿನದಿಂದ ಹಿಡಿದು ಕೊನೆ ದಿನದವರೆಗೂ ನೀವು ಎಷ್ಟು ದಿನ ಸಂಕಲ್ಪನ ಅಂದ್ಕೊಂಡಿರ್ತೀರೋ ಅಷ್ಟು ದಿನವೂ ನೀವು ತುಪ್ಪದ ದೀಪನ ಹಚ್ಚಬೇಕಾಗತ್ತೆ. ಕೆಲವ್ರು ಬೇಕು ಅಂದರೆ ಮಣ್ಣಿನ ದೀಪ ಹಚ್ಬೋದು. ನನ್ನ ಹತ್ರ ದೀಪ ಇತ್ತು, ಅದರಿಂದಾಗಿ ತಾಮ್ರದ ದೀಪ ಇತ್ತು ಅಂತ ಹೇಳಿ ಅದಕ್ಕೇ ತುಪ್ಪದ ದೀಪನ ಹಚ್ಕೊಂಡಿದ್ದೆ. ಹಾಗೆ ಆ ಸ್ವಾಮಿ ಹತ್ರ ನೀವು ಕೇಳ್ಕೊಳ್ಳೋಕ್ಕೂ ಮುಂಚೆ ಹೇಳ್ತಾರಲ್ವ, ಆತ್ಮನೇ ರಾಮ ಅಂತ. ಆ ರಾಮನ ಸಾಕ್ಷಿಯಾಗಿ ನಾನು ಏನೇ ತಪ್ಪು ಮಾಡಿದ್ರು ನನ್ನನ್ನು ಕ್ಷಮಿಸ್ಬಿಡು. ಹಾಗೆ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಯಾರಾದರೂ ಬೇರೆಯವರು ತಪ್ಪು ಅಂದರೆ ಕೆಟ್ಟದ್ದು ಬಯಸಿದ್ರೆ ಇನ್ನು ಮುಂದೆ ಕೂಡ ಹಿಂದೆ ಬಯಸಿದ್ರೆ ಇವಾಗ ಬಯಸ್ತಾ ಇದ್ದರೆ ಅವರೆಲ್ಲರನ್ನೂ ಆತ್ಮ ಸಾಕ್ಷಿಯಾಗಿ ನಾನು ಕ್ಷಮಿಸ್ತಾ ಇದ್ದೀನಿ. ಅದಕ್ಕೂ ನನಗೂ ಸಂಬಂಧ ಇಲ್ಲ. ಅವ್ರಿಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಬೇಕಾಗತ್ತೆ. ಹಾಗೆ 108 ಸತಿ ರಾಮನ ಜಪ ಮಾಡಿದ ನಂತರದಲ್ಲಿ ಹನುಮಾನ್ ಚಾಲೀಸನ ಸ್ಟಾರ್ಟ್ ಮಾಡ್ಕೊತೀವಿ. ಕೊನೆ ದಿನ ಹನುಮಾನ್ ಚಾಲೀಸ ಹೇಳಿದ ನಂತರದಲ್ಲಿ 11 ಟೈಮ್ಸ್ ಕಂಪ್ಲೀಟ್ ಆದಮೇಲೆ ಬಜರಂಗ್ ಬಾಣನ ಪ್ಲೇ ಮಾಡ್ಬೋದು. ಬರುತ್ತೆ ಅಂದರೆ ಓದ್ಕೋಬೋದು, ಇಲ್ಲ ಅಂದರೆ ನೀವು ಪ್ಲೇ ಮಾಡಿ ಬಿಟ್ಬಿಡ್ಬೋದು. ಮಧ್ಯದಲ್ಲಿ ಪೀರಿಯಡ್ಸ್ ಏನೂ ಆಗದಿರೋ ರೀತಿಯಲ್ಲಿ ನೀವು ಡೇಟ್ಸನ್ನು ಚೆಕ್ ಮಾಡಿಕೊಂಡು ನೀವು ಒಂದು ಹನುಮಾನ್ ಚಾಲೀಸನ ಸ್ಟಾರ್ಟ್ ಮಾಡ್ಕೋಬೋದು. ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಕನ್ಫ್ಯೂಷನ್ ಆಗಿರ್ಬೋದು, ಏನೇ ಇತ್ತು ಅಂದರೂ ನೀವು ಹನುಮಾನ್ಜಿ ಮುಂದೆ ಇಟ್ಟರೆ ನಿಮಗೆಲ್ಲ ಸೊಲ್ಯೂಷನು ಸಿಗುತ್ತೆ. ಈ ಕಡೆ ಬಾ. ನನಗೆ ಡೇ 5, 6 ಅನ್ನೋ ಅಷ್ಟದ್ರಲ್ಲೇ ಚಿಕ್ಕದಾಗಿ ಸೊಲ್ಯೂಷನ್ ಸಿಕ್ಕಿತ್ತು. ಹಂಗಲ್ಲ, ಅಲ್ಲ ಮಾಡು, ಕೆನ್ನೆ ದಪ್ಪ ಮಾಡು, ಹಿಂಗೆ